ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದನೆ ನನ್ನ ಎಚ್ಚರಗೋ ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಂಜುನಾಥ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಂದಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ಇದು ನಮ್ಮ ಮನೆ ದೇವರು ಅರಮೆಲೆನಹಳ್ಳಿ ರಂಗನಾಥ ಸ್ವಾಮಿ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ತುರುವೇಕೆರೆ ತಾಲೂಕು ಅರಮೆಲೆನಹಳ್ಳಿ. ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಅಂತ ಹೇಳಿದ್ನಲ್ಲ, ಇವಾಗ ಅಲ್ಲಿಗೆ ಪೂಜೆ ಮಾಡ್ಬೇಕಂತ ಹೋಗ್ತಿದ್ದೀವಿ. ಗೈಸ್, ಇದೆ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ. ಅರ್ಥ ಆಯ್ತು ಅನ್ಸುತ್ತೆ. ಎಲ್ರೂ ಬೇಡ್ಕೊಳ್ರಿ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ. ಶ್ರೀ ವೆಂಕಟೇಶ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಇದಕ್ಕೆ ಒಣಪಡಿ ಕೊಡೋದಂತ ಹೇಳ್ತಾರೆ. ಜಟಾಟವಿ ಗಲಜ್ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತ ಮಡ್ಡ 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 ಮನ್ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಈ ದೇವಸ್ಥಾನ ತೋರಿಸ್ತಾನೆ, ಇದು ಮೆರೆಯ ದೇವರು ಅಂತ. ಇವಾಗ ಈ ದೇವಸ್ಥಾನ ಎಲ್ಲ ಪೂರ್ತಿ ತೋರಿಸ್ತಾನೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ. ಏನ್ ಮಾಡ್ತಿದ್ದೆ ಬರುತ್ತು? ಫೋಟೋ ಏನ್ರಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲ, ರೋಜಕ್ಕೊಂದು ವಿಡಿಯೋ ಕಾಲ್ ಮಾಡ್ಕೊಂತಾನ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ತಿರುಪತಿ ಗಿರಿವಾಸ. ಯಾರವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಗೈಸ್, ಇಲ್ಲೆಲ್ಲ ಊಟಕ್ಕೆ ಪ್ರಿಪ್ರೇಷನ್ ನಡೀತಿದೆ. ಮಟನ್ ಸಾರು ಬೇಯ್ತಿದೆ ಇಲ್ಲಿ. ಹೋಗೇ ಅಲ್ವಾ, ಫುಲ್ಲು ಕ್ಲೀನಾಗಿ ಕಾಣಿಸಲ್ಲ ಗೈಸ್. ಕ್ಲೀನಾಗಿ ಕಾಣಿಸ್ತಿಲ್ಲ, ಆಮೇಲೆ ತೋರಿಸ್ತೀನಿ ಆಯ್ತಾ. ಇದು ಬೋಟಿ ಗೊಜ್ಜು. ಎಲ್ರು ಕೆಲಸ ಮಾಡ್ತಿದ್ರೆ ಇವ್ರಿಬ್ರು ಫೋನ್ ನೋಡ್ಕೊಂತ ಆರಾಮಾಗಿ ಇವಾಗ ನಾಚಿಕೆ ಆಗ್ಬಿಟ್ಟೈತಂತೆ. ಎಂತ ಅತಿಥಿ ಸಂಸ್ಕಾರ, ಎಂತ ಅತಿಥಿ ಸಂಸ್ಕಾರ, ಎಂತ ಅತಿಥಿ. ಗೈಸ್, ಇವನ ಹೆಸರು ಭರತ್ ಅಂತ. ಚೆನ್ನಾಗಿ ಕಾಣಿಸ್ತಿದ್ದಾನಲ್ವಾ? ಹಾಯ್ ಮಾಡಿ ಭರತ್. ಹಾಯ್ ಹಾಯ್ ಗೈಸ್. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ಗೈಸ್, ಮಟನ್ನ ಭಟ್ರು ಮಾಡ್ತಿದ್ದಾರೆ. ನಾವು ಮಟನ್ ತಿನ್ನಲ್ಲ ಅಲ್ವಾ, ಹಂಗಾಗಿ ಚಿಕನ್ನ ನಾನೇ ಮಾಡ್ತಿದ್ದೀನಿ. ಗೈಸ್, ಉಪ್ಪು ಹಾಕ್ಬೇಕು ಫಸ್ಟ್. ಚಿಕನ್ ತೊಳೆದಾದ್ಮೇಲೆ ಫಸ್ಟ್ ಉಪ್ಪು ಹಾಕ್ಬೇಕು. ಗೈಸ್, ಚೂರು ಖಾರ ಪುಡಿ ಹಾಕ್ತಿದ್ದೀನಿ. ಯಾಕಂತಂದ್ರೆ ನಾನು ಮಾಡ್ತಿರೋದು ಗ್ರೀನ್ ಚಿಕನ್ನು. ಸ್ವಲ್ಪ ಖಾರ ನಂಗೆ ಜಾಸ್ತಿ ಬೇಕಲ್ವಾ, ಹಂಗಾಗಿ ಖಾರ ಪುಡಿ ಹಾಕ್ತಿದ್ದೀನಿ ಅಷ್ಟೇ. ಚೂರು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಕಸೂರಿ ಮೆಂತಿ, ಎಣ್ಣೆ ಹಾಕ್ಬೇಕು. ಇವಾಗ ಇದನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು 10 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ ಬಿಡ್ಬೇಕು. ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ. ಕಾದಿದೆ, ಎಣ್ಣೆ ಹಾಕ್ಬೇಕು. ಗೈಸ್, ಇವಾಗ ಎಣ್ಣೆ ಫಸ್ಟ್ ಕಾದಾದ್ಮೇಲೆ ಫಸ್ಟ್ ಈರುಳ್ಳಿ ಪೇಸ್ಟ್ ಆದ್ಮೇಲೆ ಈರುಳ್ಳಿ ಪೇಸ್ಟ್ ಹಾಕ್ಬೇಕು. ಬೇರೆಯವರೆಲ್ಲ ಯಾವ ಥರ ಮಾಡ್ತಿರೋ ನನಗೆ ಗೊತ್ತಿಲ್ಲ ಗೈಸ್, ಬಟ್ ಇದು ನನ್ನ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂತ ನಾನು ಮಾಡ್ತಿರೋದು ಆಯ್ತಾ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೇಕು. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಚೂರು ಚಿಕನ್ ಹಾಕ್ಬೇಕು. ಆವಾಗಲೇ 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿರ್ತಿದ್ವಲ್ಲ, ಮಸಾಲೆ ಮತ್ತೆ ಚಿಕನ್ ಎಲ್ಲ ಹಾಕಿದ್ವಲ್ಲ, ಇವಾಗ ಮಿಕ್ಸ್ ಮಾಡಬೇಕು.
ಗೈಸ್ ಇವಾಗೆಲ್ಲ ಮಿಕ್ಸ್ ಮಾಡಿ ಆಯ್ತಾರ ಇದನ್ನ 5 ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಡಬೇಕು. ಸ್ವಲ್ಪ ಚಿಕನ್ ಎಲ್ಲ ನೀರು ಮತ್ತೆ ಎಣ್ಣೆ ಎಲ್ಲ ಬಿಡ್ಕೋಬೇಕು. ಅಲ್ಲಿವರೆಗೂ ಪ್ಲೇಟ್ ಮುಚ್ಚೋಣ. ಗೈಸ್ ಇವಾಗ ಇದು ಚಿಕನ್ ಸ್ವಲ್ಪ ಬೆಂದಿದೆ. ಇವಾಗ ಇದು ಏನಪ್ಪಾ ಅಂತಂದ್ರೆ ಈರುಳ್ಳಿ ಟೊಮೆಟೊ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿಬಿಟ್ಟು ಪೇಸ್ಟ್ ತರ ಮಾಡ್ಕೊಂಡಿರೋದು ಅಷ್ಟೇ. ಅಂದ್ರೆ ಮಿಕ್ಸಿಲಿ ರುಬ್ಬಿಲ್ಲ, ಅಂದ್ರೆ ಡ್ರೈ ಆಗಿ ಪೇಸ್ಟ್ ಮಾಡ್ಕೊಂಡಿರೋದು ಅಷ್ಟೇ. ಈರುಳ್ಳಿ ಟೊಮೆಟೊ ಅದೆಲ್ಲ ಪೇಸ್ಟ್ ಹಾಕಿದಾಯ್ತಲ್ಲ, ಇವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಇದು ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಇವಾಗ ಕೊತ್ತಂಬರಿ ಹಾಕಬೇಕು. ಗೈಸ್ ಚಿಕನ್ ಈ ತರ ಆಗಿದೆ. ನಾನು ಅವಾಗಲೇ ವಿಡಿಯೋ ಮಾಡ್ಕೊಳೋದು ಮರ್ತ್ಬಿಟ್ಟಿದ್ದೆ. ಹೇಳು ಬೇಗ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಐ ಆಮ್ ಪೂಜಾ ಮಂಜುನಾಥ್ ಕೂಡ. ವ್ಲಾಗ್ ಇದಕ್ಕೆ ಇದನ್ನ ಹೇಳಿದ್ಲು ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನಾಗಿದ್ರೆ ಎಮೋಷನಲ್ ಡ್ಯಾಮೇಜ್ ಗೈಸ್. ಇಟ್ಸ್ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗೈಸ್ ಇಲ್ಲೆಲ್ಲ ಮುದ್ದೆ ಕಟ್ತಿದ್ದಾರೆ. ಹೇಳತ್ತೆ ನೀವ್ ಹೇಳ್ರಿ. ಮುದ್ದೆ ಕಟ್ಟಕ್ಕೆ ಇವ್ರ ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ಅತ್ತೆ. ಬರ್ತಾ ದೊಡ್ಡನಾದ್ಮೇಲೆ ಏನಾಗ್ತೀಯಾ? 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಊಟಕ್ಕೆ ತುಂಬ ಜನ ಬಂದಿದ್ರು. ಅದನ್ನೆಲ್ಲ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು. ಇದೊಂದೇ ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದ್ದು ನನಗೆ. ಗೈಸ್ ಇವ್ರು ನಮ್ಮ ಅಪ್ಪಾಜಿ. ಮಮ್ಮಿ ಹಾಯ್ ಮಾಡು. ಇಲ್ಲೆಲ್ಲರೂ ಹಂಗೆ ಒಂದ್ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂತಿದ್ದಾರೆ. ಗೈಸ್ ಇಲ್ಲಿ ಹಂಗೆ ಸ್ವಲ್ಪ ರೀಲ್ಸು ವಿಡಿಯೋಸು ಎಲ್ಲ ನಡೀತಿದೆ. ಗೈಸ್ ನಮ್ಮ ಮಮ್ಮಿ ನಮ್ಮ ಪಪ್ಪ ಹೋಗ್ತಿದ್ದಾರೆ ದಾವಣಗೆರೆಗೆ. ಬಾಯ್ ಅಪ್ಪಾಜಿ, ಬಾಯ್ ಅಂಕಲ್, ಬಾಯ್, ಹ್ಯಾಪಿ ಜರ್ನಿ, ಹುಷಾರಾಗಿ ಹೋಗಿ. ಗೈಸ್ ನಮ್ಮ ಪಪ್ಪ ನಮ್ಮ ಮಮ್ಮಿ ಹೋದ್ರು ದಾವಣಗೆರೆಗೆ. ಗೈಸ್ ಸಂಜೆ ಮೇಲೆ ನಮ್ಮ ದೇವಸ್ಥಾನದ್ದು ವ್ಯೂ ಈ ಥರ ಕಾಣಿಸ್ತಿದೆ. ಇಷ್ಟವರೆಗೂ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಪೂರ್ತಿ ನಮ್ಮನೆ ದೇವರು ಮತ್ತು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ, ನಾವೆಲ್ಲರ ಜೊತೆ ಯಾವ ಥರ ಇದ್ವಿ ನಮ್ಮ ಫ್ಯಾಮಿಲಿಲಿ ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ. ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿದ್ದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಅಷ್ಟೇ.